ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಮಕರ ಸಂಕ್ರಾಂತಿ 2026 ಹಬ್ಬದ ಪ್ರಯುಕ್ತ ರಾಜೀವ್ ನಗರ ಬಡಾವಣೆಯಲ್ಲಿ ಅದ್ದೂರಿ ಕಾರ್ಯಕ್ರಮಗಳು. ಚಿಂತಾಮಣಿ ನಗರದ ರಾಜೀವ್ ನಗರ ಬಡಾವಣೆಯ ಸಿಟಿಜನ್ ವೆಲ್ಫೇರ್ ಫೋರಂ ವತಿಯಿಂದ 2026 ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮದ ಸುಗ್ಗಿ ಹಬ್ಬವನ್ನು ಜನವರಿ 15ರಂದು ಗುರುವಾರದಂದು ಬಡಾವಣೆಯ 30 ಅಡಿ ರಸ್ತೆಯಲ್ಲಿ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ. ಅಂದು ಬೆಳಗ್ಗೆ 11 ಗಂಟೆಗೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹಮ್ಮಿಕೊಂಡಿರುವ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ MC ಸುಧಾಕರ್ ರವರು ನೆರವೇರಿಸಲಿದ್ದಾರೆ. ಇನ್ನು ಸಮಾರಂಭದಲ್ಲಿ ಜಿಲ್ಲಾ ರಕ್ಷಣಾಧಿಕಾರಿ ಕುಶಲ್ ಚೌಕ್ಸೆ, ತಹಶೀಲ್ದಾರ್ ಸುದರ್ಶನ್ ಯಾದವ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ S ಆನಂದ್, ಡಿವೈಎಸ್ಪಿ P ಮುರಳೀಧರ್, BO ಉಮಾದೇವಿ, ನಗರಸಭೆಯ ಪೌರಾಯುಕ್ತ JN ಚಲಪತಿ, ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ VG ಕುಮಾರ್, ಗ್ರಾಮಾಂತರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಲಿದ್ದು, ಸಮಾರಂಭದ ಅಧ್ಯಕ್ಷತೆಯನ್ನು ಅಸೋಸಿಯೇಷನ್ ಅಧ್ಯಕ್ಷರಾದ KC ಶಂಕರರೆಡ್ಡಿ ಅವರು ವಹಿಸಲಿದ್ದಾರೆ. ಸುಗ್ಗಿ ಹಬ್ಬದ ಅಂಗವಾಗಿ ಬಡಾವಣೆಯ ನಿವಾಸಿಗಳಿಗಾಗಿ ಮಾತ್ರ ಮಧ್ಯಾಹ್ನ 12ರಿಂದ 3 ಗಂಟೆವರೆಗೆ ವಿಶೇಷ ರಂಗೋಲಿ ಸ್ಪರ್ಧೆಯ ನಂತರ ಬಡಾವಣೆಯ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರಿಗೆ ಹಾಗೂ ಪುರುಷರು ಮತ್ತು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ವಿವಿಧ ಕ್ರೀಡೆಗಳನ್ನು ಹಮ್ಮಿಕೊಂಡಿದ್ದು, ಅದರಲ್ಲಿ ಮಡಿಕೆ ಹೊಡೆಯುವುದು, ಗೋಣಿ ಚೀಲದ ಓಟ, ಹಗ್ಗ ಜಗ್ಗಾಟ, ಮ್ಯೂಸಿಕಲ್ ಚೇರ್, ಲೆಮನ್ ಸ್ಪೂನ್ ಮತ್ತು ಫನ್ನಿ ಗೇಮ್ಸ್ ಹಮ್ಮಿಕೊಳ್ಳಲಾಗಿದೆ. ಬಡಾವಣೆಯ ಮಕ್ಕಳಿಗಾಗಿ ಚಿತ್ರಕಲೆ ಸ್ಪರ್ಧೆ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿದೆ. ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸುವವರು ಜನವರಿ 14ರಂದು ಬುಧವಾರ ಬಡಾವಣೆಯಲ್ಲಿರುವ ಸಂಘದ ಕಚೇರಿಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳತಕ್ಕದ್ದು. ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸುವವರು ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ಅವರೇ ತರತಕ್ಕದ್ದು. ಗುರುವಾರ ಸಂಜೆ 4ರಿಂದ 5 ಗಂಟೆಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ನಂತರ 6ರಿಂದ 8 ಗಂಟೆಯವರೆಗೂ ಹಳ್ಳಿಯ ಸೊಬಗನ್ನು ಬಿಂಬಿಸುವ ಎತ್ತುಗಳ ಮೆರವಣಿಗೆಯನ್ನು ಡೊಳ್ಳು ಕುಣಿತ, ತಮಟೆಯೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ಹಮ್ಮಿಕೊಂಡಿದ್ದು, ನಂತರ ಕಿಚ್ಚು ಹಾಯಿಸುವ ಕಾರ್ಯಕ್ರಮವನ್ನು ವಿಶೇಷವಾಗಿ ಹಮ್ಮಿಕೊಳ್ಳಲಾಗಿದೆ. ಇನ್ನು ರಾತ್ರಿ 8 ಗಂಟೆಗೆ ಕೈವಾರದ ನಾಟ್ಯಾಂಜಲಿ ನೃತ್ಯ ಕಲಾ ಅಕಾಡೆಮಿಯ ಪಾವನಿ ಕುಮಾರ್ ಮತ್ತು ಸುನೀತಾ ಶ್ರೀ ತಂಡದಿಂದ ನಾಟ್ಯ ಪ್ರದರ್ಶನ ಹಮ್ಮಿಕೊಂಡಿದ್ದು, ತದನಂತರ ತುಮಕೂರಿನ ಜ್ಯೋತಿ ಮೆಲೋಡಿಸ್ ತಂಡದವರಿಂದ ಸಂಕ್ರಾಂತಿ ಆರ್ಕೆಸ್ಟ್ರಾ ವಿಶೇಷ ರಸಸಂಜೆಯನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಇನ್ನು ಮೆರವಣಿಗೆಯಲ್ಲಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ರಾಜೀವ್ ನಗರ ಬಡಾವಣೆಯ ನಿವಾಸಿಗಳಲ್ಲಿ ಫೋರಂ ಸದಸ್ಯರು ಮನವಿ ಮಾಡಿದ್ದಾರೆ. ಆದ್ಮೇಲೆ ಚಿಂತಾಮಣಿ ನಗರದಲ್ಲಿ ರಾಜೀವ್ ನಗರ ವೆಲ್ಫೇರ್ ಅಸೋಸಿಯೇಷನ್ ಫೋರಂ ಎಂಬತಕ್ಕಂಥ ಒಂದು ಪ್ರಭಾಕರ್ ಬಡಾವಣೆಯಲ್ಲಿ ಒಂದು ಫೋರಮನ್ನು ಪ್ರಾರಂಭ ಮಾಡಿ ಇಂದಿಗೆ 104ನೇ ಮಾಸ. 104ನೇ ಮಾಸದಿಂದ ಇದು ಉದ್ದೇಶ ಇದ್ದಿದ್ದಷ್ಟೇ, ಇಡೀ ಬಡಾವಣೆಯನ್ನು ಸ್ವಚ್ಛವಾಗಿರ್ತಕ್ಕಂಥ ಒಂದು ಏಕೈಕ ಉದ್ದೇಶದಿಂದ ಈ ಒಂದು ಫೋರಮನ್ನು ಪ್ರಾರಂಭ ಮಾಡಿದ್ದು. ಕಾಲಕ್ರಮೇಣ ಬರ್ತಾ ಬರ್ತಾ ಈ ಹಳ್ಳಿಗಾಡಿನ ಹಬ್ಬಗಳಾಗಿರ್ತಕ್ಕಂಥ ಸಂಕ್ರಾಂತಿ ಹಬ್ಬವನ್ನು ಇತ್ತೀಚಿನ ದಿನಗಳಲ್ಲಿ ಈ ಹಬ್ಬ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಆಚರಣೆ ಕೈಬಿಟ್ಟಿದ್ದಾರೆ. ಆದ್ದರಿಂದ ನಾವು ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳು ಸೇರಿ ಈ ಹಬ್ಬವನ್ನು ಗತ ವೈಭವದಲ್ಲಿ ಯಾವ ರೀತಿ ಆಚರಣೆ ಮಾಡ್ತಾ ಇದೀವೋ ಅದೇ ರೀತಿಯೂ ಸಹ ಮುಂದಿನ ಪೀಳಿಗೆಗೆ ಈ ಹಬ್ಬದ ವೈಶಿಷ್ಟ್ಯವನ್ನು ಕೊಂಡಿರ್ತಕ್ಕಂಥ ಒಂದು ಉದ್ದೇಶದಿಂದ ನಾವು ಸುಮಾರು 5 ವರ್ಷಗಳಿಂದ 5ನೇ ವರ್ಷದ ಅಮೋಘವಾಗಿರ್ತಕ್ಕಂಥ ಒಂದು ಹಬ್ಬವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ, ಸಂಕ್ರಾಂತಿ ಸಂಭ್ರಮ ಅಂತ. ಈ ಒಂದು ಸಂಕ್ರಾಂತಿ ಸಂಭ್ರಮದ ಉದ್ದೇಶ ಇಷ್ಟೇ, ಹಿಂದಿನ ಒಂದು ಮುಂದಿನ ಪೀಳಿಗೆಗೆ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ, ಇದರ ವೈಶಿಷ್ಟ್ಯತೆ ಏನು, ಸಂಕ್ರಾಂತಿ ಅಂದರೆ ಏನು ಎಂಬತಕ್ಕಂಥ ಒಂದು ಮುಂದಿನ ಪೀಳಿಗೆಗೆ ಪರಿಚಯ ಮಾಡ್ತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ನಾವೆಲ್ಲ ಫೋರಮ್ನ ಎಲ್ಲ ಪದಾಧಿಕಾರಿಗಳು, ಹಿರಿಯ ನಾಗರಿಕರು ಎಲ್ಲರೂ ಸಹ ಬಡಾವಣೆಯಲ್ಲಿರ್ತಕ್ಕಂಥ ಎಲ್ಲರೂ ಸಹ ಒಗ್ಗಟ್ಟಾಗಿ ಬಹಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೇವೆ. ಇದು 5ನೇ ವರ್ಷ. 5ನೇ ವರ್ಷದಲ್ಲೂ ಸಹ ಬಹಳ ಒಂದು ವಿದ್ಯುಕ್ತವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತಾ ಇದ್ದು, ಇಂದಿನ ಒಂದು
ದಿನಾಂಕ 15/1/2026 ಗುರುವಾರ ಈ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇದರ ಬಹುಮುಖ್ಯವಾಗಿರ್ತಕ್ಕಂಥದ್ದು ಈ ಒಂದು ಅನೇಕ ಆಟೋಟಗಳನ್ನು ಸ್ಪರ್ಧೆಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ. ಮೊದಲಿಗೆ ಈ ಒಂದು ರಂಗೋಲಿ ಸ್ಪರ್ಧೆಯನ್ನು ನಾವು ಆಯೋಜನೆ ಮಾಡ್ತೇವೆ. ಈ ಒಂದು ಬಡಾವಣೆಯಲ್ಲಿರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳು ಸಹ ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹಳ ಉತ್ಸಾಹದಿಂದ ಭಾಗವಹಿಸಿ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ಬಹುಮಾನಗಳನ್ನು ಸಹ ನಾವು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಅದಕ್ಕೆ ತಕ್ಕಂತೆ ವಿವಿಧ ರೀತಿಯ ಎಲ್ಲ ಹೆಣ್ಣು ಮಕ್ಕಳಿಗೂ ಮತ್ತು ಗಂಡು ಮಕ್ಕಳಿಗೂ ಸಹ ಪುರುಷರಿಗೂ ವಿವಿಧ ರೀತಿಯ ಎಲ್ಲ ಆಟೋಟಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ. ಗಂಡು ಮಕ್ಕಳಿಗೆ ಹಗ್ಗ ಜಗ್ಗಾಟ, ಗೋಣಿ ಚೀಲದ ಓಟ, ಮಡಿಕೆ ಹೊಡೆಯೋದು ಮುಂತಾದ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ದೇವೆ. ಅದೇ ರೀತಿ ಹೆಣ್ಣು ಮಕ್ಕಳಿಗೂ ಸಹ ಲೆಮನ್ ಆ್ಯಂಡ್ ಸ್ಪೂನು, ಹಗ್ಗ ಜಗ್ಗಾಟ ಮತ್ತು ಮ್ಯೂಸಿಕಲ್ ಚೇರು, ಅದರ ಜೊತೆಗೆ ಈ ಸಲ ಫನ್ನಿ ಗೇಮ್ ಅಂತಕ್ಕಂಥ ಒಂದು ಆಯೋಜಕರಿಗೂ ಆಯೋಜನೆ ಮಾಡಿದ್ದೇವೆ ಮತ್ತು ಹೆಣ್ಣು ಮಕ್ಕಳಿಗೂ ಸಹ ಆಯೋಜನೆ ಮಾಡಿದ್ದೇವೆ, ಗಂಡು ಮಕ್ಕಳಿಗೂ ಸಹ ಆಯೋಜನೆ ಮಾಡಿದ್ದೇವೆ ಫನ್ನಿ ಗೇಮ್. ಯಾಕೆಂತಂದ್ರೆ ಬಹಳಷ್ಟು ಸಂತೋಷವಾಗಿರ್ತದೆ ಈ ಒಂದು ಫನ್ನಿ ಗೇಮ್ ನೋಡೋದಕ್ಕೆ. ಎಲ್ಲರೂ ಸಹ ಈ ಒಂದು ಗೇಮ್ಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ. ಆದ್ದರಿಂದ ಈ ಸಲ ಒಂದು ಫನ್ನಿ ಗೇಮ್ನ ನಾವು ಇಟ್ಟಿದ್ದೇವೆ. ಮತ್ತೆ ಮಕ್ಕಳಿಗೆ ವಿವಿಧ ರೀತಿಯ ಆಟಗಳನ್ನು ಆಯೋಜನೆ ಮಾಡಿದ್ದೇವೆ. ಅದರ ಜೊತೆಗೆ ಒಂದು ಚಿತ್ರಕಲೆಯನ್ನು ಸಹ ಆಯೋಜನೆ ಮಾಡಿದ್ದೇವೆ. ಇದೆಲ್ಲ ಆದ ಮೇಲೆ ಕೊನೆಯಲ್ಲಿ ಒಂದು ಬಹುಮಾನ ವಿತರಣೆ ಇರ್ತದೆ. ಬಹುಮಾನ 4 ಗಂಟೆಗೆ ಬಹುಮಾನ ವಿತರಣೆ ಇದ್ದು 4 ರಿಂದ 6ರವರೆಗೂ ಸಹ ಒಂದು ಸ್ಟೇಜ್ ಪ್ರೋಗ್ರಾಮ್ ಇರ್ತದೆ. ಸ್ಟೇಜ್ ಪ್ರೋಗ್ರಾಮ್ ವಿವಿಧ ಗಣ್ಯರನ್ನು ನಾವು ಆಹ್ವಾನ ಮಾಡಿದ್ದೇವೆ. ಅವರು ಸಹ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದ ನಂತರ 6 ರಿಂದ 8 ಗಂಟೆವರೆಗೂ ಎತ್ತುಗಳ ಮೆರವಣಿಗೆ ಇದೆ. ಯಾಕಂತಂದ್ರೆ ಹಿಂದಿನ ಕಾಲದಲ್ಲಿ ಒಂದು ಊರಲ್ಲಿ ಅಂತಂದ್ರೆ ಸುಮಾರು ಒಂದು 50 ರಿಂದ 60 ಜೊತೆ ಎತ್ತುಗಳನ್ನು ಮೆರವಣಿಗೆ ಮಾಡಿ ನೋಡೋದಕ್ಕೆ ಬಹಳಷ್ಟು ಒಂದು ಕಣ್ಣುಗಳಿಗೆ ಇಂಪನ್ನು ಕೊಡ್ತಾ ಇತ್ತು. ಅದು ಮಾಯವಾಗಿದೆ. ಆ ಒಂದು ಇದನ್ನ ನಾವು ಈ ಸಂಪ್ರದಾಯವನ್ನ ಮುಂದುವರಿಸಿಕೊಂಡು ಹೋಗ್ಬೇಕು. ಮುಂದಿನ ಮಕ್ಕಳು ಸಹ ಪೀಳಿಗೆಯವರು ಸಹ ಇದನ್ನ ನೋಡಿ ಈ ತರ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತಾ ಇದ್ದ ಊರುಗಳಲ್ಲಿ ಎಂಬತಕ್ಕಂಥ ಒಂದನ್ನು ನಾವು ಪ್ರತಿಬಿಂಬಿಸೋದಕ್ಕೋಸ್ಕರ ನಾವು ಹಳ್ಳಿಗಳಿಂದ ಸುಮಾರು 10 ರಿಂದ 15 ಜೊತೆ ಎತ್ತುಗಳನ್ನು ತರಿಸಿ ವಿವಿಧ ಡೊಳ್ಳು ಕುಂಟೆಗಳಿಂದ ಹಿಡಿದು ಮತ್ತೆ ಹಲಗೆ ತಮಟೆ ವಾದ್ಯಗಳಿಂದ ವಿಜೃಂಭಣೆಯಿಂದ ಮೆರವಣಿಗೆ ಬೃಂದಾವನ ಒಂದು ಚೌಟ್ರಿಯಿಂದ ಹೋಗಿ KSRTC ಡಿಪೋ ಮುಂದಗಡೆ ತಿರುಗಿಕೊಂಡು ಮತ್ತೆ 30 ಅಡಿ ರಸ್ತೆ ಉದ್ದಕ್ಕೂ ಸಹ ಹೋಗಿ ಕೊನೆಯಲ್ಲಿ ಒಂದು ಕಿಚ್ಚಿ ಹಾಯಿಸುವುದು ಮತ್ತು ಭರಾಟೆಗಳ ಒಂದು ಸಂಭ್ರಮವೂ ಸಹ ಮತ್ತೆ ಗಂಗಮ್ಮ ದೇವಸ್ಥಾನದ ಹತ್ರ ಹೋಗಿ ಎತ್ತುಗಳಿಗೆಲ್ಲ ಪೂಜೆ ಮಾಡಿಸಿ ತದನಂತರ ಕಿಚ್ಚಿ ಹಾಯಿಸ್ತಕ್ಕಂಥ ಒಂದು ಚಿಟ್ಲಗೊಪ್ಪನ ಕಿಚ್ಚು ಹಾಯಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅಲ್ಲಿಗೆ ಈ ಒಂದು ಕಾರ್ಯಕ್ರಮ ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 11 ಗಂಟೆಗೆ 11:11ವರೆಗೆ ಮಾನ್ಯ ಮಂತ್ರಿಗಳು ಸಹ ಬಂದು ಉದ್ಘಾಟನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮತ್ತೆ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಸೂಚನೆ ಅಂತಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಸಹ ಊಟದ ವ್ಯವಸ್ಥೆಯನ್ನ ಆಯೋಜಕರು ಬಹಳಷ್ಟು ಸಹಾಯ ಮಾಡಿದ್ದಾರೆ. ಅವರೆಲ್ಲರಿಗೂ ಸಹ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಬಹಳಷ್ಟು ಸಹಾಯವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ಲರೂ ಸಹ ಬಡಾವಣೆಯಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರು, ಎಲ್ಲ ಬಂಧುಗಳು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಮತ್ತೆ ರಾತ್ರಿಗೆ ಶಾಲಾ ಮಕ್ಕಳಿಂದ ಒಂದು ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಮಾಡಿಕೆರೆ ಒಂದು ಸರ್ಕಾರಿ ಶಾಲಾ ಮಕ್ಕಳಿಂದ ಒಂದು ವಿವಿಧ ರೀತಿಯ ನೃತ್ಯಗಳನ್ನು ಆಯೋಜನೆ ಮಾಡಿದ್ದೇವೆ. ಮತ್ತೆ ಕೈವಾರ ನಾಟ್ಯಾಂಜಲಿ ಕಲಾ ತಂಡದವರಿಂದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಈ ಸಲ ಒಂದು ಪ್ರತ್ಯೇಕವಾಗಿ ಹಿಂದಿನ ಒಂದು ವರ್ಷಗಳಲ್ಲಿ ನಾವು ಜಾನಪದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೋಲಾಟ ಆಗ್ಬೋದು, ಭಜನೆ ಆಗ್ಬೋದು, ಮುಂತಾದವುಗಳನ್ನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ರೀತಿಯಾಗಿ ಈ ಸಲ ವಿಶೇಷವಾಗಿ ತುಮಕೂರು ಜ್ಯೋತಿ ಮೆಲೋಡಿಸ್ ಅಂತಕ್ಕಂಥ ಒಂದು ತಂಡದವರಿಂದ ಆರ್ಕೆಸ್ಟ್ರಾ ರಸಸಂಜೆ ಕಾರ್ಯಕ್ರಮವನ್ನು ವಿಶೇಷವಾಗಿ ಹಮ್ಮಿಕೊಂಡಿರ್ತೇವೆ. ದಯವಿಟ್ಟು ಎಲ್ಲರೂ ಸಹ ನಾಗರಿಕ ಬಂಧುಗಳೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಇದು ಪ್ರಾರಂಭ ಆಗಿರ್ತಕ್ಕಂಥದ್ದೇ ಸ್ವಚ್ಛತೆ ಬಗ್ಗೆ ನಾವು ಪ್ರತಿಯೊಬ್ಬರೂ ಸಹ ಅರಿವು ಮೂಡಿಸ್ತಾ ಇದ್ದೇವೆ. ಇನ್ನಷ್ಟು ನಮ್ಮಲ್ಲಿ ಅರಿವು ಬರಬೇಕಾಗಿದೆ. ದಯವಿಟ್ಟು ಎಲ್ಲರೂ ಸಹ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತಮ್ಮ ತಮ್ಮ ಮನೆಗಳ ಮುಂದೆ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ನಮ್ಮ ಬಡಾವಣೆಯನ್ನು ಸ್ವಚ್ಛತವಾಗಿಟ್ಟರೆ ಇಡೀ ಚಿಂತಾಮಣಿ ನಗರಕ್ಕೆ ಮಾದರಿಯಾಗಿದ್ದೇವೆ. ಇನ್ನಷ್ಟು ಆ ಒಂದು ಹೆಸರು ಬಂದಿದೆ. ಆ ಹೆಸರನ್ನು ನಾವು ಇನ್ನು ಮುಂದೆ ಬೆಳೆಸ್ಕೊಂಡು ಹೋಗೋಣ. ಎಲ್ಲರೂ ಸಹ ಸಹಕಾರ ಕೊಡಬೇಕು. ಈ ಸ್ವಚ್ಛತೆಗೆ ಪ್ರತಿ ತಿಂಗಳು ಆಗ್ತಕ್ಕಂಥ ಒಂದು ಮೊದಲನೇ ಭಾನುವಾರ ತಾವೇನಿದ್ದೇವೆ ಎಲ್ಲರೂ ಸಹ ಭೇದ ಭಾವ ಮರೆತು ಎಲ್ಲರೂ ಸಹ ಮೇಲು ಏನಿಲ್ಲ, ಇಲ್ಲಿ ಎಲ್ಲರೂ ಒಂದೇ. ನಾವು ಎಲ್ಲರೂ ಸಹ ಕೈ ಜೋಡಿಸಿದ್ರೆ ಇಡೀ ಒಂದು ಚಿಂತಾಮಣಿ ತಾಲೂಕಿನಲ್ಲೇ, ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಇಡೀ ನಮ್ಮ ಚಿಂತಾಮಣಿ
ಪ್ರಭಾಕರ್ ಬಡಾವಣೆ ಒಂದು ಒಳ್ಳೆಯ ಹೆಸರು ತರೋದ್ರಲ್ಲಿ ಅನುಮಾನವೇ ಇಲ್ಲ ಎಂತಕ್ಕಂಥ ಮಾತನ್ನು ಹೇಳ್ತಾ ದಯವಿಟ್ಟು ಎಲ್ಲರೂ ಸಹ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ತನು ಮನ ಧನ ಎಲ್ಲವನ್ನೂ ಸಹ ಅರ್ಪಣೆ ಮಾಡಿ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ತಕ್ಕಂಥ ದೃಷ್ಟಿಯಿಂದ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕಾದ್ರೆ ನಾವು ಸ್ವಚ್ಛತಾಗಿರಬೇಕು. ಸ್ವಚ್ಛತೆ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ ಎಂತಕ್ಕಂಥ ಮಾತನ್ನು ಹೇಳ್ತಾ ಇಷ್ಟು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹಾಗೇನೆ ಇನ್ನೊಂದು ಮನವಿ, ತಾವೆಲ್ಲರೂ ಸಹ ಹೆಣ್ಣು ಮಕ್ಕಳು ಹಬ್ಬದ ದಿನ ಹಬ್ಬದ ವಾತಾವರಣ ಹೆಂಗಿರ್ತದೋ ಹಾಗೆ ತಮ್ಮ ತಮ್ಮ ಮನೆಗಳ ಮುಂದೆ ವಿಶಿಷ್ಟವಾಗಿರ್ತಕ್ಕಂಥ ರಂಗೋಲಿಗಳನ್ನ ಬಿಡಿಸಿ ಆ ಒಂದು ಹಬ್ಬದ ಮೆರುಗನ್ನ ತಂದುಕೊಡ್ಬೇಕಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ.